ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಥೆಯನ್ನು ಮುಂದುವರಿಸೋಣ. ಇದಾದ 3 ದಿನದ ನಂತರ ಅವನು ನನ್ನ ಜೊತೆಗೆ ತುಂಬ ಭಾವುಕನಾಗಿ ವರ್ತಿಸ್ತೊಡಗಿದ. ಮಾತಿಲ್ಲ, ಕಥೆನೂ ಇಲ್ಲ. ಗಟ್ಟಿಯಾಗಿ ತಬ್ಕೊಳ್ಳೋದು, ನೆತ್ತಿಯನ್ನು ಸವರೋದು, ನೀರಿನ ಪೊರೆ ಕೊಟ್ಟು ಕಣ್ಣುಗಳು ಹೊಳಿತಾ ಇದ್ವು. ರಾತ್ರಿ ನನಗೆ ನಿದ್ದೆ ಬಂದಾಗಲೂ ಕೂಡ ನೆತ್ತಿ ಮೇಲೆ ಅವನ ಬೆಚ್ಚನೆ ಅಂಗೈ ಒತ್ತುತ್ತಾ ಇತ್ತು. ಕೆಲವು ಸಲ ನನ್ನ ತುಂಬು ಹೊಟ್ಟೆಯನ್ನು ಅವನ ಅಂಗೈ ಹಗುರವಾಗಿ ಸವರೋದು ಕೂಡ ನನ್ನ ನಿದ್ದೆಯಲ್ಲಿ ಗೊತ್ತಾಗ್ತಾ ಇತ್ತು. ಸುಮಾರು 1 ವಾರ ಹೀಗೆ ಕಳೀತು. ಒಂದು ದಿವಸ ರಾತ್ರಿ ಅವನು ಹೇಳ್ದ, ನನ್ನ ಮುದ್ದೆ, ಗರ್ಭಿಣಿ ಋಷಿ ಪತ್ನಿಯರಿಗೆ ಸೀರೆ, ಅರಿಶಿನ, ಕುಂಕುಮ, ದಕ್ಷಿಣೆಗಳನ್ನು ಕೊಟ್ಟು ಆಶೀರ್ವಾದ ಪಡೆದ್ರೆ ಶುಭ ಆಗತ್ತೆ ಅನ್ನೋದು ನಿನಗೂ ಗೊತ್ತಲ್ವಾ. ತಮಸಾ ನದಿ ಹತ್ರ ಇರೋ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಬೇರೆ ಬೇರೆ ಋಷಿಗಳು ತಮ್ಮ ತಮ್ಮ ಪತ್ನಿಯರ ಸಮೇತ ಇದ್ದಾರಂತೆ. ಹತ್ರನೇ ದಟ್ಟ ಕಾಡು ಇದೆ. ರಥಗಳು ಸಿದ್ಧವಾಗಿರುತ್ತೆ. ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಒಳ್ಳೆ ಮುಹೂರ್ತ ಇದೆ. ಜೊತೆಗೆ ಲಕ್ಷ್ಮಣನು ಬರ್ತಾನೆ. ಹೋಗಿ 4-6 ದಿನ ಇದ್ದು ಬಾ. ನಾನು ಸಂಗಡ ಬರಬೇಕು ಅಂತ ಅಂದ್ಕೊಂಡೆ, ಏನೇನು ಪ್ರಯತ್ನ ಮಾಡಿದೆ, ಆದರೆ ಆಗ್ತಾ ಇಲ್ಲ. ರಾಜಕಾರ್ಯಗಳು ನನ್ನನ್ನು ಹಿಡಿದು ನಿಲ್ಲಿಸ್ಬಿಟ್ಟಿವೆ ಅಂದ. ನಾನು ಉದ್ವಿಗ್ನಳಾದೆ. ಭವ್ಯ ಭವನ ಅದು. ಆದರೂ ಕೂಡ ಅರಮನೆಯ ಸೆರೆಗಿಂತ ವನಮಧ್ಯದ ಆಶ್ರಮದ ಶಾಂತಿಯನ್ನು ನನ್ನ ಮನಸ್ಸು ಬಯಸ್ತಾ ಇತ್ತು. ವನವಾಸದಲ್ಲಿ ಋಷಿ ಮುನಿಗಳ ಆಶ್ರಮಗಳಲ್ಲಿ ತಂಗಿ ಸುಖಿಸ್ತಾ ಇದ್ವಲ್ವ, ಆ ದಿನಗಳು ನೆನಪಾದವು. ಬೆಳಿಗ್ಗೆ ಬೇಗೆದ್ದೆ, ಸ್ನಾನ ಮಾಡಿ ಮನೆ ದೇವರು ನಮಸ್ಕಾರ ಮಾಡಿದೆ. ಗಂಜಿ ಕ್ಷೀರಗಳನ್ನು ಸೇವಿಸಿದೆ. ಪತಿಗೂ ನಮಸ್ಕಾರ ಮಾಡಿ ರಥವನ್ನು ಹತ್ತಿದೆ. ಲಕ್ಷ್ಮಣನ ಜೊತೆಗೆ ಒಂದೇ ರಥದಲ್ಲಿ ಪಯಣ ಮಾಡಬೇಕು. ಅವನೇ ರಥವನ್ನು ನಡೆಸ್ತಿರ್ತಾನೆ. ಆಗ ಅವನ ಜೊತೆ ಮಾತಾಡಲೇಬೇಕು. 4 ವರ್ಷದಿಂದ ಅವನು ನನ್ನ ಜೊತೆ ಮಾತೇ ಬಿಟ್ಬಿಟ್ಟಿದ್ದಾನೆ. ಹೇಗಾದರೂ ಮಾತಾಡಿಸೋ ಅವಕಾಶ ನನಗಾಗುತ್ತೆ ಅಂತ ಹೇಳಿಬಿಟ್ಟು ರಾತ್ರಿ ಎಲ್ಲ ನಾನು ಕನಸು ಕಂಡೆ. ಆದರೆ ಹೊರಗಡೆ ಹೋಗಿ ನೋಡಿದ್ರೆ ಅಲ್ಲಿ 2 ರಥಗಳಿದ್ವು. ಮುಂದಿನದ್ರಲ್ಲಿ ನಾನು ಮತ್ತು ಸಾರಥಿ, ಋಷಿ ಪತ್ನಿಯರಿಗೆ ಅರ್ಪಿಸುವಂತಹ ಅರಿಶಿನ, ಕುಂಕುಮ ಇತ್ಯಾದಿ ಕಾಣಿಕೆಗಳಿದ್ವು. ಹಿಂದಿನ ರಥದಲ್ಲಿ ಬೇರೊಬ್ಬ ಸಾರಥಿ ಜೊತೆಗೆ ಅವನು ಕೂತಿದ್ದ. ಆ ರಥದ ತುಂಬ ಕೂಡ ಏನೇನೋ ಮೂಟೆಗಳಿದ್ವು. ಆಶ್ರಮಕ್ಕೆ ಕಾಣಿಕೆಯಾಗಿ ಕೊಡೋ ದಿನಸಿ ಧಾನ್ಯಗಳಿರಬೇಕು ಅಂತ ನಾನು ಅಂದ್ಕೊಂಡೆ. ಆದರೆ ಹಿಂದೆ 2 ಗಾಡಿಗಳು ತುಂಬ ಮತ್ತೆ ಆ ಥರದ್ದೇ ಮೂಟೆಗಳಿದ್ವು. 4 ವಾಹನಗಳನ್ನು ರಕ್ಷಿಸುವಂತಹ ಕತ್ತಿ, ಬಿಲ್ಲುಗಳು ಹಿಡ್ಕೊಂಡಿದ್ದ ಕುದುರೆ ಸವಾರರು ಇದ್ದರು. ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂತು. ಲಕ್ಷ್ಮಣ, 4 ವರ್ಷ ಕಳೆದ್ರೂ ನನ್ನ ಮೇಲೆ ನಿನಗಿನ್ನೂ ಸಿಟ್ಟು ಹೋಗಿಲ್ವಾ? ನಿನ್ನದು ಮುನಿಸೇ ಅಲ್ಲ, ಕೋಪ, ಕ್ರೂರ ಕ್ರೋಪ ಅದು. ಮಾತಿನ ಹಿಂದಿನ ಮನಸ್ಸನ್ನು ತಲುಪದೆ ಹೊರಮೈಗೆ ಅರ್ಥ ಅಂಟ್ಕೊಳ್ಳೋ ಅಂತಹ ನೀನು ವಿದ್ಯಾಹೀನ. ಮಾತಾಡಿಸೋ ಅವಕಾಶವನ್ನೇ ಕೊಡದೆ ನನ್ನನ್ನು ತಪ್ಪಿಸಿ ತಿರುಗ್ತಾ ಇದೀಯಾ? 11 ವರ್ಷ ವನವಾಸದಲ್ಲಿ ರಾಮನನ್ನು ಬಿಟ್ಟರೆ ನನಗೆ ನೀನಲ್ಲದೆ ನನಗೆ ಬೇರೆ ಇನ್ಯಾರಿದ್ರು? ತವರು ಮನೆಯಲ್ಲೂ ಕೂಡ ಅಣ್ಣ ತಮ್ಮಂದ್ರು ಇಲ್ಲದೆ ಬೆಳೆದಿದ್ದ ನನಗೆ ನೀನು ಅಣ್ಣನ ಥರ ಇದ್ದೆ. ಗಂಡನ ಜೊತೆಗೆ ಹೇಳ್ಕೊಳ್ಳೋಕ್ಕೂ ಆಗದೆ ಇರೋ ಎಷ್ಟೋ ಸೂಕ್ಷ್ಮ ಸಂಗತಿಗಳನ್ನು ಕೂಡ ನಾನು ನಿನ್ನ ಜೊತೆ ಹಂಚ್ಕೊಳ್ತಾ ಇದ್ದೆ. ನೀನು ಇಲ್ಲದೆ ಇದ್ದಿದ್ರೆ, ಕೇವಲ ಗಂಡನ ಜೊತೆಗೆ ವನವಾಸ ಆಗಿದ್ರೆ ನಾನು ನಿಜವಾಗ್ಲೂ ಬೇಸರ ಬಡ್ದು ರೋಗಿಷ್ಟೇ ಆಗಿಬಿಡ್ತಾ ಇದ್ದೆ. ಇದೆಲ್ಲ ನಿನಗೆ ಅರ್ಥ ಆಗಲಿಲ್ವಾ? ಇಷ್ಟು ಕಾಠಿಣ್ಯ ನಿನಗೆ ತಕ್ಕದಲ್ಲ. ನಿನ್ನದು ನಿನ್ನ ಅಣ್ಣನಷ್ಟು ಮೃದು ಸ್ವಭಾವ ಅಲ್ಲ ಅಂತ ನನಗೆ ಗೊತ್ತು. ಆದ್ದರಿಂದಲೇ ನನಗೆ ನಿನ್ನ ಮೇಲೆ ಇಷ್ಟು ಅಕ್ಕರೆ ಬೆಳೆದಿದ್ದು. ಆದರೆ ನೀನು ಕೂಡ ಇಷ್ಟು ಕಠಿಣ ಆಗ್ತೀಯಾ ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ನನ್ನ ಕೈಲಿ ಸಾಧ್ಯನೇ ಇರಲಿಲ್ಲ. ನೀನು ಬೇಕಂತಲೇ 2 ರಥಗಳನ್ನು ಏರ್ಪಾಟ್ ಮಾಡಿದ್ಯಾ. ನನ್ನನ್ನು ಸಾರಥಿ ಜೊತೆಗೆ ಹಾಕಿದ್ಯಾ. ಆಗಲಿ, ಇರಲಿ ಬಿಡು. ಆಶ್ರಮದಲ್ಲಿ ಏನಾದರೂ ನೆಪ ಮಾಡಿ ನಿನ್ನನ್ನು ಮಾತಾಡಿಸ್ದೆ ಬಿಡ್ತೀನಾ? ಲಕ್ಷ್ಮಣ, ಇನ್ನು ಹೋಗಿಲ್ವ ಕೋಪ? ಮುಖದಲ್ಲಿ ನಗುವನ್ನು ಅದುಮಿ ಉರಿ ಕೋಪವನ್ನು ಬೀರ್ತಾ, ನಾನು 10 ಎಣಿಸೋ ತನಕ ನನ್ನ ಮುಖ ನೋಡು. ನಿನ್ನದು ಮಕ್ಕಳಾಟಿಕೆ ಮುನ್ನಿಸೋ ನಿಜವಾದ ಕೋಪನ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿಬಿಡ್ತೀನಿ ಅಂತ ನಾನು ಅಂದ್ಕೊಂಡೆ. ಮಧ್ಯ 2 ರಾತ್ರಿ ತಂಗದ್ವಿ ಅಲ್ಲಲ್ಲೇನೆ. ಆಗಲೂ ಕೂಡ ಅವನು ನನ್ನನ್ನು ತಪ್ಪಿಸ್ದ. ಸವಾರರು ರಾತ್ರಿಯಲ್ಲಿ ಮಲ್ಕೊಳ್ಳೋಕ್ಕೇ ನನಗೆ ಅಣಿ ಮಾಡ್ತಾ ಇದ್ರು. ಒಬ್ಬ ಊಟ ಉಪಹಾರ ತಂದು ಕೊಡ್ತಾ ಇದ್ದ. 3ನೇ ಮಧ್ಯಾಹ್ನ ಆಶ್ರಮದ ದಿಡ್ಡಿ ಬಾಗ್ಲ ಹತ್ರ 2 ರಥ ಮತ್ತು 2 ಎತ್ತಿನ ಬಂಡಿಗಳಿದ್ದ ಪದಾರ್ಥಗಳನ್ನು ಕೆಳಗಿಳಿಸಿದ್ರು. ಆ ನಂತರ ವಾಹನಗಳನ್ನು ತಿರುಗಿಸಿ 100 ಮಾರು ದೂರದಲ್ಲಿ ನಿಲ್ಲಿಸ್ಕೊಂಡ್ರು. ನಾನು ಬಾಗಿಲ ಹತ್ರ ಇದ್ದ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡೆ. ಆಶ್ರಮದ ಮುಖ್ಯ ದ್ವಾರದ ಒಳಗಡೆ ರಥ, ಗಾಡಿ, ಕುದುರೆ ಮುಂತಾದವುಗಳನ್ನ ತಗೊಂಡು ಹೋಗೋದು ಅಗೌರವದ ನಡತೆ. ಅದಕ್ಕೆ ಗಾಡಿಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ
ಅಂತ ನಾನು ಅರ್ಥ ಮಾಡಿಕೊಂಡೆ. ಲಕ್ಷ್ಮಣ ಕತ್ತು ಬಗ್ಗಿಸ್ಕೊಂಡು ನಡೀತಾ ಬಂದ. ನನ್ನ ಎದುರಿಗೆ ನಿಂತ್ಕೊಂಡ. ಮುಖವನ್ನು ಮೇಲೆತ್ತಿ ನನ್ನನ್ನು ಕೂಡ ನೋಡಲಿಲ್ಲ. ಬಹಳ ಆತುರದಲ್ಲಿರೋನ್ ಹಾಗೆ ಹೇಳ್ದ, ಮಹಾರಾಣಿ, ನಾನು ರಾಜಾಜ್ಞೆಯನ್ನ ಕಾರ್ಯಗತಗೊಳಿಸಕ್ಕೆ ಅಂತ ಬಂದಿದ್ದೀನಿ. ಮಹಾರಾಜರು ತಮ್ಮನ್ನ ಪರಿತ್ಯಜಿಸಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಸಮೀಪ ತಮ್ಮನ್ನ ಬಿಟ್ಟು ಹಿಂತಿರುಗುವ ಆಜ್ಞೆಯನ್ನ ಅವ್ರು ಕೊಟ್ಟಿದ್ರು. ನಾನು ಅದು ಪಾಲಿಸಿದ್ದೀನಿ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಒಬ್ಬ ಯೋಧ ಯುದ್ಧಕ್ಕೆ ಹೇಗೆ ಬಿರುಸಿಂದ ಹೋಗ್ತಾನೋ ಹಾಗೆ ಹಿಂದಕ್ಕೆ ತಿರುಗಿ ಸರಸರನೆ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಹೋಗೇ ಬಿಟ್ಟ. ಅವನ ಮಾತಿನ ಸ್ಥೂಲ ಅರ್ಥ ಆಗುವಷ್ಟೊತ್ತಿಗೆ ಅಲ್ಲಿ ರಥ, ಗಾಡಿ, ಕುದುರೆ, ಸವಾರರುಗಳು ಯಾರೂ ಇರಲಿಲ್ಲ. ಎಲ್ಲರೂ ಕಣ್ಮರೆ ಆಗ್ಬಿಟ್ಟಿದ್ರು. ಲಕ್ಷ್ಮಣ, ಇಷ್ಟು ಕ್ರೂರಿ ಆದ್ಯಾ ನೀನು? ನಿನಗೆ ನಾನು ಏನು ಕೇಡು ಮಾಡಿದ್ದೆ? ನೀನು ಸತ್ತು ಹೋಗು, ನಿನ್ನ ಮನೆ, ನಿನ್ನ ಸಂತಾನ ಎಲ್ಲ ಹಾಳಾಗ್ಲಿ ಅನ್ನುವಂತಹ ಶಾಪದ ಬೈಗುಳುಗಳು ನನ್ನ ಮನಸ್ಸಲ್ಲಿ ನುಗ್ಗು ಬಂದವು. ಆದರೆ ಮರುಕ್ಷಣ ವಿವೇಕ ಹೇಳ್ತು, ಅವನು ನನ್ನ ತಂಗಿ ಗಂಡ, ಅವನಿಗೆ ಹಾಕೋ ಶಾಪಗಳು ನನ್ನ ತಂಗಿಗೂ ಅವಳ ಮಕ್ಕಳಿಗೂ ಬಡಿಯುತ್ತೆ ಅಂತ ಅರಿವಾಯ್ತು. ತಡ್ಕೊಂಡೆ. ನನ್ನ ಶಾಪ ಬರೀ ಬೈಗುಳ ಅಷ್ಟೇ. ಅದು ನಾನೇನು ದೀರ್ಘ ತಪಸ್ಸು ಮಾಡಿ ಶಾಪ ಹಾಕುವಂತಹ ಶಕ್ತಿ ಗಳಿಸ್ಕೊಂಡಿಲ್ವಲ್ವಾ ಅನ್ನುವಂತಹ ತಿಳಿವು ನನಗೆ ಕ್ರಮೇಣ ಬಂತು. ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ. ಒಂದು 4-6 ಬ್ರಹ್ಮಚಾರಿಗಳು ಕಾಡಿನ ಕಡೆಯಿಂದ ನಾನು ಕೂತಿದ್ದ ದಿಡ್ಡಿ ಬಾಗಿಲಿನ ಮುಖಾಂತರ ಒಳಗೆ ಹೋದ್ರು. ತಲೆ ಮೇಲೆ ಅವರುಗಳು ಕಂದಮೂಲಗಳ ಹೊರೆಯನ್ನು ಹೊತ್ಕೊಂಡಿದ್ರು. ಎಲ್ಲರೂ ಕಿರುಗಣ್ಣಿನಿಂದ ನನ್ನನ್ನ ಮತ್ತೆ ನನ್ನ ಮುಂದೆ ರಾಶಿ ಬಿದ್ದಿದ್ದ ಪದಾರ್ಥಗಳನ್ನ ನೋಡ್ಕೊಂಡು ಮುಂದಕ್ಕೆ ನಡೆದ್ರು. ಲಕ್ಷ್ಮಣನ ಮಾತುಗಳು ನೆನಪಲ್ಲಿ ಮತ್ತೆ ಮತ್ತೆ ಸುಳಿದು ನಿಧಾನವಾಗಿ ನೆನಪಾಗ್ತಾ ಬಂತು. ಮಹಾರಾಣಿ ಅಂದ ಅವನು. ಅತ್ತಿಗೆ ಅಂದ್ಲಿಲ್ಲ. ನಾನು ರಾಜಾಜ್ಞೆಯನ್ನ ಕಾರ್ಯಗತಗೊಳಿಸಕ್ಕೆ ಬಂದಿದ್ದೀನಿ. ಮಹಾರಾಜರು ತಮ್ಮನ್ನ ಪರಿತ್ಯಜಿಸಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಸಮೀಪ ನಿಮ್ಮನ್ನ ಬಿಟ್ಟು ಹಿಂತಿರುಗೋಕೆ ಆಜ್ಞೆಯನ್ನು ಕೊಟ್ಟಿದ್ರು. ಅದನ್ನು ನಾನು ಪಾಲಿಸಿದ್ದೀನಿ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಅವನಂದ. ಈಗ ನಿಧಾನವಾಗಿ ನನಗೆ ಸ್ಪಷ್ಟ ಆಗ್ತಾ ಹೋಯಿತು. ನನ್ನ ಗಂಡ ನನ್ನನ್ನು ರಾಜ್ಯದಿಂದ ಹೊರಗಡೆಗೆ ಹಾಕಿದ್ದಾನೆ. ಹೊರಗೆ ಬಿಟ್ಟು ಬಾ ಅಂತ ನಿರ್ವಾಹಕನಾದಂತಹ ತಮ್ಮ ಲಕ್ಷ್ಮಣನಿಗೆ ಆಜ್ಞೆ ಮಾಡಿದ್ದಾನೆ. ಈಗ ಮತ್ತಷ್ಟು ಸ್ಪಷ್ಟ ಆಯ್ತಾ ಹೋಯಿತು. ಕಳೆದ 1-2 ತಿಂಗಳಿಂದ ರಾಮನ ಆಡಳಿತದ ವಿರುದ್ಧವಾಗಿ ಗುಸುಗುಸು ನಡೀತಿದೆ. ಆಡಳಿತ ಪ್ರಜಾಪ್ರಿಯವಾಗಿಲ್ಲ. ಕಾಡಲ್ಲಿದ್ದು ರಾಕ್ಷಸರನ್ನ ಕೊಂದದ್ದು ಮಾತ್ರವೇ ರಾಜಧರ್ಮ ಅಲ್ಲ. ಹಾದರ ಬಡುಕ ರಾಕ್ಷಸ ಹೊತ್ಕೊಂಡು ಹೋಗಿ 1 ವರ್ಷ ಇಟ್ಕೊಂಡಿದ್ದ ಹೆಂಡತಿ ಶುದ್ಧ ಆಗಿರೋಕೆ ಸಾಧ್ಯನಾ? ರಾಜನೇ ಅಂತಹ ಹೆಂಡತಿಯನ್ನ ಒಪ್ಕೊಂಡು ಸಿಂಹಾಸನದ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸಿಂಹಾಸನದ ಪಾವಿತ್ರ್ಯ ಉಳಿಯುತ್ತಾ? ರಾಜ್ಯಕ್ಕೆ ಒಳ್ಳೇದಾಗತ್ತಾ? ಮಳೆ ಬೆಳೆ ಇಲ್ಲದೆ ಎಲ್ಲೆಲ್ಲೂ ಬರ ಬಂದಿರೋದಕ್ಕೆ ಈ ರಾಜನ ಈ ಅಧರ್ಮ ಕಾರಣ ಅಲ್ವಾ ಅನ್ನೋಂತಹ ಗುಸುಗುಸು ಎಲ್ಲ ಕಡೆ ಹುಟ್ಟಿತ್ತಂತೆ. ಇದನ್ನ ನನಗೆ ರಾಮನೇ ಹೇಳಿದ್ದ. ಅರಮನೆಯ ಸೇವಕ ಸೇವಕಿಯರು ಒಬ್ಬರಿಗೊಬ್ಬರು ಪಿಸುಗುಟ್ಕೊಂಡು ಸುಕೇಶಿನು ನನ್ನ ಕಿವಿಗೆ ಇದನ್ನೆಲ್ಲ ಹಾಕಿದ್ಲು. ಯಾರು ಈ ಮಾತುಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ, ಯಾರು ಗುಟ್ಟಲ್ಲಿ ಹರಡ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಮಾಡಕ್ಕೆ ಅಂದ್ಬಿಟ್ಟು ಮಹಾರಾಜರು ಬೇಹುಗಾರರಿಗೆ ಆದೇಶ ಮಾಡಿದ್ದಾರೆ. ಅವರನ್ನ ನಾನು ಬಲಿ ಹಾಕ್ತೆ ಬಿಡೋದಿಲ್ಲ ಅನ್ನುವಂತಹ ಧೈರ್ಯ ತುಂಬಿದ ಮಾತುಗಳನ್ನು ಕೂಡ ಸುಕೇಶಿ ನನಗೆ ಹೇಳಿದ್ಲು. ಆದರೆ ನಾನು ಇದನ್ನ ಏನನ್ನು ತಲೆಗೆ ಹಚ್ಕೊಂಡೇ ಇರಲಿಲ್ಲ. ಯಾಕೆಂದ್ರೆ ಸ್ವಭಾವತಃ ಕರುಣಾಳುವಾದ ನನ್ನ ಗಂಡ ಪ್ರಜಾಭಿಪ್ರಾಯಕ್ಕೆ ಮಣಿದು ಹೀಗೆ ನನ್ನನ್ನು ಪರಿತ್ಯಜಿಸ್ತಾನೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಈಗ ಪರಿತ್ಯಜಿಸಿದ್ರೂ ಕೂಡ ಕೆಲವು ದಿನಗಳಲ್ಲಿ ಪ್ರಜೆಗಳ ಅಭಿಪ್ರಾಯವನ್ನು ಸರಿದಾರಿಗೆ ತಂದು ಅಥವಾ ಆ ಥರ ಸುದ್ದಿಯನ್ನು ಹರಡ್ತಿರೋರನ್ನ ಬಗ್ಗು ಬಡಿತಾನೆ, ಆಮೇಲೆ ನನ್ನನ್ನು ಕರೆಸ್ಕೊಳ್ತಾನೆ ಅನ್ನೋ ಒಂದು ಭರವಸೆ ಕೂಡ ಒತ್ತಾಸೆಯಾಗಿ ನನ್ನಲ್ಲಿ ಮೂಡ್ಕೊಂತು. ಅಷ್ಟರಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದ ಒಳ ಆವರಣದಿಂದ ನಡೀತಾ ಬಂದರು. ಅವರ ನೆತ್ತಿ ಮೇಲೆ ಗೋಪುರದ ಹಾಗೆ ಕಟ್ಟಿದ್ದ ದಟ್ಟ ಬಿಳಿ ಕೂದಲಿತ್ತು. ಇಳಿ ಬಿದ್ದ ಬಿಳಿ ಬಣ್ಣದ ಗಡ್ಡ ಇತ್ತು. ಶುದ್ಧ ಶ್ವೇತವರ್ಣದ ಪಂಚೆ ಉಟ್ಕೊಂಡಿದ್ರು. ಬಲ ಕಂಕುಳನ್ನು ಬಳಸಿ ಉತ್ತರೀಯವನ್ನು ಹೊದ್ದಿದ್ರು. ಭೂಮಿಗೆ ನೋವಾಗುತ್ತೇನೋ, ನೋವು ಆಗಬಾರ್ದು ಅನ್ನೋ ಹಾಗೆ ಮೃದುವಾಗಿ ಹೆಜ್ಜೆಗಳನ್ನು ಇಡ್ತಾ ಇದ್ರು. ಜೊತೆಗೆ ನನ್ನನ್ನು ನೋಡ್ಕೊಂಡು ಹೋಗಿದ್ರಲ್ಲ ಆಗ ಆ ಬ್ರಹ್ಮಚಾರಿಗಳು, ಅವರೂ ಇದ್ರು. ಮಹರ್ಷಿಗಳು ನನ್ನ ಗುರುತು ಹಿಡಿದ್ರು. ಯಾಕೆಂದ್ರೆ ರಾಮನ ಪಟ್ಟಾಭಿಷೇಕಕ್ಕೆ ಅವ್ರು ಬಂದಿದ್ರಲ್ಲ. ನಾನು ಎದ್ದು ನಿಂತ್ಕೊಂಡೆ. ಬಾಗಿ ನಮಸ್ಕರಿಸಕ್ಕೆ ಅಂತ ಹೋದೆ. ಆದರೆ ನನ್ನ ಹೊಟ್ಟೆ ಅಡ್ಡ ಬಂತು. ತಾಯಿ, ಬಾಗ್ಬೇಡ, ಇದೇನು ಹೀಗೆ ಒಬ್ಬಳೆ ಬಂದಿದ್ಯಾ ಅಂತ ಅವ್ರಂದ್ರು. ನನ್ನ ಗಂಡ
ನನ್ನನ್ನು ಪರಿತ್ಯಜಿಸಿದ್ದಾನೆ ಅನ್ನೋ ಮಾತು ಮನಸ್ಸಲ್ಲಿ ತಕ್ಷಣ ಬಂತು. ಆದರೆ ಅದನ್ನು ಹೇಳಬಾರ್ದು ಅನ್ನೋ ಅರಿವಾಗಿ ಋಷಿಪತ್ನಿಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಪಡೆಯೋ ಮನಸ್ಸಾಯಿತು ಗುರುಗಳೇ ಅಂತ ನಾನಂದೆ. ಶುಭಮಸ್ತು, ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಆ ಜೊತೆಗಿದ್ದ ಬ್ರಹ್ಮಚಾರಿಗಳಿಗೆ ಹೇಳಿದ್ರು, ಮಕ್ಕಳ ಇವುಗಳನ್ನೆಲ್ಲ ಹೊತ್ಕೊಂಡು ಬನ್ನಿ, ಹಾಗೆ ಒಂದು ಕುಟೀರವನ್ನು ಸ್ವಚ್ಛಪಡಿಸಿ ಸಿದ್ಧ ಮಾಡಿ ಅಂತ ಹೇಳಿಬಿಟ್ಟು ನನ್ನ ಕಡೆ ತಿರುಗಿದ್ರು. ನಡೆಯೋಕ್ಕಾಗತ್ತಾ ಅಮ್ಮ, ಪಲ್ಲಕ್ಕಿ ತರಿಸ್ಲಾ ಅಂತ ಕೇಳಿದ್ರು. ನಾನು ಹೇಳಲಿಲ್ಲ. ಆದರೆ ಮಹರ್ಷಿಗಳು ಕೋಸಲ ದೇಶದ ಆಂತರಿಕ ಸ್ಥಿತಿಗತಿಗಳನ್ನು ತಾವೇ ತಮ್ಮ ಮೂಲಗಳಿಂದ ತಿಳ್ಕೊಂಡ್ರು. ಒಂದು ವಾರ ಹಾಗೆ ಕಳೀತು. ಒಂದು ದಿವಸ ಅವರೇ ನನ್ನ ಕುಟೀರಕ್ಕೆ ಬಂದರು. ನಾನು ಬಿಡಿಸಿ ಹಾಸಿದ್ದ ಮಂದಲ್ಗೆ ಮೇಲೆ ಕೂತ್ಕೊಂಡು ಹೇಳಿದ್ರು, ಮಗು, ರಾಮಚಂದ್ರ ಅಧರ್ಮದಿಂದ ನಡೆಯೋನಲ್ಲಮ್ಮ. ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಪತ್ನಿಗೆ ಅನ್ಯಾಯ ಮಾಡ್ತಾನ? ಇಡೀ ರಾಜ್ಯದ ಜನತೆಗೆ ನ್ಯಾಯ ಧರ್ಮಗಳನ್ನು, ಅನ್ನ ವಸತಿಗಳನ್ನು ಸ್ಥಾಪಿಸೋ ಹೊಣೆ ಹೊತ್ತವನಿಗೆ ತಾನು ತ್ಯಾಗ ಮಾಡಬೇಕು, ತನ್ನ ಕೈ ಹಿಡಿದವರು ತ್ಯಾಗ ಮಾಡಬೇಕು ಅನ್ನೋ ಒಂದು ಕರ್ತವ್ಯ ಇರುತ್ತೆ. ನಿನ್ನನ್ನು ಪರಿತ್ಯಜಿಸಿರೋದನ್ನ ಈ ದೃಷ್ಟಿಯಿಂದ ನೀನು ನೋಡಬೇಕು. ಧರ್ಮಕ್ಕೆ ಒಳಗಾಗಿ ಅವನು 14 ವರ್ಷದ ವನವಾಸಕ್ಕೆ ಹೋಗಿದ್ದ. ಅದೇ ಧರ್ಮಕ್ಕೆ ಒಳಗಾಗಿ ನೀನು ಕೂಡ ನಿನ್ನ ಗಂಡನನ್ನು ಅನುಸರಿಸಿದ್ದೆ. ಅಂತಹ ಕರ್ತವ್ಯ ನಿಷ್ಠಗಳಿಗೆ ಕೆಲವು ಕಾಲ ಗಂಡನಿಂದ ದೂರ ಇರೋದನ್ನು ಸಂಕಟ ಆಗಬಾರ್ದಲ್ವಮ್ಮ. ಇನ್ನು ಬಾಣಂತನಕ್ಕೆ ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗ್ಬೇಕಲ್ವಾ, ನೀನು ಈ ಅಜ್ಜನ ಆಶ್ರಮಕ್ಕೆ ಬಂದಿದೀಯಾ ಅಂತ ಅನ್ಕೋ. ಇನ್ನು ಋಷಿಪತ್ನಿಯರು ಮಗು ಬಾಣಂತಿಯ ಶುಶ್ರೂಷೆ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತಾರೆ. ಗರ್ಭಿಣಿ ಯಾವಾಗಲೂ ಉಲ್ಲಾಸದಿಂದಿರಬೇಕು. ದುಃಖ ಸಂಕಟ ಕಣ್ಣೀರಿಂದ ಇದ್ದರೆ ಹೊಟ್ಟೆಯಲ್ಲಿರುವಂತಹ ಮಗುವಿನ ಸ್ವಭಾವದಲ್ಲೂ ಕೂಡ ದುಃಖ ಸಂಕಟ ಕಣ್ಣೀರು ತುಂಬಿಕೊಳ್ಳುತ್ತೆ ಅಲ್ವಾ ಅಂತ ಅಂದರು. ಮಹರ್ಷಿಗಳ ಮಾತು ನನಗೆ ಉಪದೇಶದ ಥರ ಇತ್ತು. ಮೌನವಾಗಿ ಅವರ ಶಾಂತ ಕಣ್ಣುಗಳ ಬಿಳಿ ಗಡ್ಡ, ಬಿಳಿ ಹುಬ್ಬು, ಅಚ್ಚ ಬೆಳುಪಿನ ತಲೆ ಕೂದಲಿನ ಅವ್ರ ಮುಖವನ್ನೇ ನೋಡ್ತಾ ಕೂತಿದ್ದೆ. ಏನಂತೀಯ ಮಗು ಅಂತ ಮತ್ತೆ ಕೇಳಿದ್ರು ಅವರು. ಆಗಲಿ ತಾತ ಅನ್ನೋ ಮಾತು ನನ್ನ ಬಾಯಿಂದ ಬಂತು. ಆ ಕ್ಷಣದಿಂದಲೇ ನಾನು ಅವರನ್ನು ಸಂಬೋಧಿಸುವಾಗ ಅಥವಾ ಅವರನ್ನು ಕುರಿತು ಯೋಚಿಸುವಾಗ ಅಥವಾ ಅವರನ್ನು ನಿರ್ದೇಶಿಸುವಾಗ ಕೂಡ ತಾತ ಅನ್ನೋ ಶಬ್ದ ಬರುತ್ತೆ ವಿನ ಮಹರ್ಷಿಗಳು ಅನ್ನೋ ಮಾತು ನನ್ನ ಬಾಯಲ್ಲಿ ಬರೋದೇ ಇಲ್ಲ. ಅವ್ರ ಮಾತು ಸುಮಾರು 1 ವಾರ ಮನಸ್ಸಿಗೆ ಸಮಾಧಾನ ಏನೋ ಕೊಡ್ತು. ಆ ನಂತರ ಮತ್ತೆ ಮನಸ್ಸಿನ ತಳಮಳ ಕುದಿಯೋಕ್ಕೆ ಶುರು ಆಯಿತು. ಮದುವೆ ಆದಾಗಿಂದ ಕೂಡ ಸರ್ವಸ್ವನೂ ಆಗಿ ನನಗೆ ಇಲ್ಲದ ತಾಯಿ ಥರ ತಂಪನ್ನು ಎರೀತಿದ್ದ ಗಂಡನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತಿತ್ತು. ಒಂದು ತೀರ್ಮಾನವನ್ನು ಕೈಗೊಂಡ್ರೆ ಯಾವ ಕಾರಣಕ್ಕೂ ಯಾರು ಹೇಳಿದ್ರು ಅವನು ಬದಲಿಸೋನಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿತ್ತು. ಅಂದು ಅಪ್ಪ ಕಿರಿರಾಣಿಗೆ ಕೊಟ್ಟ ಮಾತಿಗೆ ಸಿಕ್ಕಿಕೊಂಡಿರೋದನ್ನ ಕೇಳಿದ ತಕ್ಷಣ ಕೈಗೆ ಎಟಕಿದ್ದ ಪಟ್ಟಾಭಿಷೇಕವನ್ನೇ ಅವನು ತಿರಸ್ಕರಿಸಿದ್ದ. ಕಾಡ್ಗೂ ಹೊರಟೇ ಬಿಟ್ಟಿದ್ದ. ಅದರಲ್ಲೂ ಅದೇ ದಿನವೇ ಹೊರಟುಬಿಟ್ಟ. 1 ದಿನವಾದರೂ ಇದ್ದು ಹೋಗು ಅಂತ ಅವನ ಅಪ್ಪ ಕೇಳ್ಕೊಂಡ್ರು ಕೂಡ ಇವತ್ತಿರೋ ಮನಸ್ಸು ನಾಳೆನೂ ಇರುತ್ತೆ ಅಂತ ಏನು ನಂಬಿಕೆ? ಹಾಗಾಗಿ ನಾನು ಇವತ್ತೇ ಹೋಗ್ತೀನಿ, ಈಗಲೇ ಹೋಗ್ತೀನಿ ಅಂತ ತನಗೆ ತಾನೇ ಒಂದು ದಿಗ್ಬಂಧನವನ್ನು ಹಾಕ್ಕೊಂಡ್ಬಿಟ್ಟಿದ್ದ. ಪೂರ್ವಾಪರ ಯೋಚನೆ ಮಾಡದೆ ಸೀತೆಯನ್ನಾದರೂ ಬಿಡ್ತೀನಿ, ಸತ್ಯವನ್ನು ಬಿಡೋದಿಲ್ಲ ಅನ್ನೋಂತಹ ಆಣೆ ಪ್ರಮಾಣಗಳು ಕೂಡ ಎಷ್ಟೋ ಸಲ ನಡೀತಾ ಇದ್ವು. ಶಾಂತವಾಗಿ ಚಿಂತಿಸಿ ತೀರ್ಮಾನ ಮಾಡೋದೇ ಇಲ್ಲ. ತಾನಾಗಲೇ ಎಲ್ಲ ಸತ್ಯಗಳನ್ನು ಸಾಕ್ಷಾತ್ಕರಿಸಿಕೊಂಡ್ಬಿಟ್ಟಿದ್ದೀನಿ. ಯಾವ ಸನ್ನಿವೇಶದಲ್ಲಾಗಲಿ ತನಗೆ ತೋಚಿದ ತೀರ್ಮಾನವನ್ನು ಪರಮಸತ್ಯ ಅಂತ ಶಪಥ ಮಾಡೋದೇ ಅವನ ಗುಣ ಆಗಿತ್ತು. ಹಾಗೇನೆ ಮಾಡಿದ ಶಪಥವನ್ನು ಬದಲಾಯಿಸೋದು ಮೀರೋದು ಕೂಡ ತನ್ನ ವಂಶದ ಕೀರ್ತಿಗೆ ಬಗೆಯುವಂತಹ ದ್ರೋಹ ಅಂತ ಕೂಡ ಹೆಣಗ್ತಾ ಇದ್ದ. ಇದು ಕೂಡ ಅವನ ಸ್ವಭಾವನೇ. ತನ್ನ ಹೆಂಡತಿಗೆ ಸ್ನಾನ ಮಾಡಿಸಿ ಅಲಂಕರಿಸಿ ಕರೆತನ್ನಿ ಅಂತ ವಿಭೀಷಣನಿಗೆ ಆಜ್ಞೆ ಮಾಡದ್ನಂತೆ. ಏನದರ ಅರ್ಥ? ತನ್ನನ್ನು ದುಸ್ಥಿತಿಯಲ್ಲಿ ನೋಡ್ಲಾರ್ದೆ ಹೀಗೆ ಹೇಳಿದಾನೇನೋ ಅಂತ ಅಂದ್ಕೊಂಡು ನಾನು ಕೂಡ ಸಡಗರದಿಂದ ಸ್ನಾನ ಮಾಡಿ ಶುಭ್ರಳಾಗಿ ಅಲಂಕಾರ ಮಾಡ್ಕೊಂಡು ಹೋಗಿ ಎದುರಿಗೆ ನಿಂತ್ಕೊಂಡ್ರೆ ಅವನೇನಂದ? ಪರಪುರುಷನ, ಅದರಲ್ಲೂ ರಾವಣನಂತಹ ಲಂಪಟನ ವಶದಲ್ಲಿ ವರ್ಷ ಪರ್ಯಂತ ಇದ್ದ ನಿನ್ನನ್ನು ಸ್ವೀಕರಿಸೋದು ನಮ್ಮ ವಂಶಕ್ಕೆ ಶೋಭಿಸೋದಿಲ್ಲ. ನಾನು ನಿನ್ನನ್ನು ಸ್ವೀಕರಿಸೋದಿಲ್ಲ. ಎಲ್ಲಿಗೆ ಬೇಕಾದರೂ ಹೋಗು, ಯಾರ ವಶದಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಇರು, ವಿಭೀಷಣನ ವಶದಲ್ಲಾದರೂ ಇರು, ಲಂಕೆಯಲ್ಲೇ ಇರು, ಸುಗ್ರೀವಿನ ವಶದಲ್ಲಿರು, ಅಥವಾ ಭರತನ ಆಶ್ರಯವನ್ನು ಕೇಳು ಅನ್ನುವಂತಹ ಕಟುಕ ಮಾತುಗಳನ್ನು
ಏನನ್ನು ಪರಿಗಣಿಸದೆ ಆಡೇ ಬಿಟ್ಟಿದ್ದ. ಇಂತಹ ತೀರ್ಪನ್ನು ಕೇಳಕ್ಕೋಸ್ಕರ ನನ್ನನ್ನು ಸ್ನಾನ ಮಾಡಿ ಅಲಂಕರಿಸ್ಕೊಂಡು ಬನ್ನಿ ಅಂತ ಹೇಳಿದ್ನ ಇವನು. ಆ ಥರ ಹೇಳಬೇಕಿತ್ತ? ಅವನ ತೀರ್ಮಾನಗಳಲ್ಲಿ ಸತ್ಯಗಳಲ್ಲಿ ಇರೋ ಆತುರ ಗೊಂದಲಗಳು ಅವನಿಗೆ ಅರ್ಥನೇ ಆಗೋದಿಲ್ವಾ? ಇನ್ನು ಅವನ ಹೆತ್ತ ತಾಯಿ ಕೌಸಲ್ಯೆ, ತಮ್ಮ ಲಕ್ಷ್ಮಣ, ಇಡೀ ಅಯೋಧ್ಯೆಯ ಜನಸಮೂಹ, ಜೊತೆಗೆ ಅವನ ಅಪ್ಪ ಆವಾಗ ಅಂದರೆ ನಾವು ಕಾಡಿಗೆ ಹೋಗೋಕೆ ಮುಂಚೆ ಇದ್ರಲ್ಲ ಅವರು ಕೂಡ ಬಂದರು. ಜೊತೆಗೆ ಭರತ ಕೂಡ ಕಾಡಿಗೆ ಬಂದ. ನೀನು ಹಿಂತಿರುಗಿ ಬರೆದಿದ್ರೆ ಪ್ರಾಯೋಪವೇಶ ಅಂದರೆ ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ ಹೆದರಿಸ್ಕದ. ಆದರೂ ಕೂಡ ಇವನು ಅಯೋಧ್ಯೆಗೆ ಹಿಂದಿರಲಿಲ್ಲ. ಹಾಗೇನೆ ಪರಿತ್ಯಜಿಸಿದವಳನ್ನ ಹಿಂದಕ್ಕೆ ಪಡೆಯೋದಿಲ್ಲ. ತಾತನ ಮಾತುಗಳು ಸಮಾಧಾನಕ್ಕೆ ಅಂತ ಆಡಿರವು. ನನಗೆ ಇನ್ನು ಮುಂದೆ ಈ ಆಶ್ರಮನೆ ಗತಿಯಾಗುತ್ತೋ ಏನೋ, ಅಥವಾ ನೀರಲ್ಲಿ ಮುಳುಗಿ, ಅಥವಾ ಮರದ ಕೊಂಬೆಗೆ ನೇತು ಬಿದ್ದು, ಅಥವಾ ಮಾಂಸಭಕ್ಷಕ ಮೃಗಕ್ಕೆ ನನ್ನ ದೇಹವನ್ನು ಒಡ್ಬೇಕೋ ಏನೋ ಅಂತ ನಾನು ಅನ್ಕೊತಾ ಇದ್ದೆ. ಕ್ರೂರ ಮೃಗಗಳಿರುವ ದಿಕ್ಕಿಗೆ ನಡೆದು ಹಿಂತಿರುಗಿದ್ದೇನೋ ಆಗಿತ್ತು. ಹೊಟ್ಟೆಯಲ್ಲಿ ಜಗ್ತಿರುವಂತಹ ಜೀವದ ಮೇಲಿನ ಮಮತೆಯಿಂದ ನಾನು ಹಿಂತಿರುಗಿ ಬಂದಿದ್ದೆ. ಇನ್ನು ಇಷ್ಟೊಂದು ತೂಗ್ತಾ ಇರುವಂತಹ ಒಂದು ಜೀವದ ತೂಕ ಎಷ್ಟು, ಗಾತ್ರ ಎಷ್ಟು? ಗರ್ಭಿಣಿ ಸಂಕಟ ದುಃಖದಲ್ಲಿ ಮುಳುಗಿದ್ರೆ ಹುಟ್ಟೋ ಮಗುವಿನ ಸುಖ ಸಂತೋಷಗಳಿಗೆ ಊನ ಆಗತ್ತೆ ಅಂತ ಎಷ್ಟು ಸುಲಭವಾಗಿ ತಾತ ಹೇಳಿಬಿಟ್ರಲ್ಲ. ಆದರೆ ಅನುಭವಿಸುವಂತಹ ಕಷ್ಟ ತಾತನಿಗೇನು ಗೊತ್ತು? ಗಂಡ ಏನೋ ಪರಿತ್ಯಜಿಸ್ದ, ಜೊತೆಗೆ ಈ ಕ್ರೂರಿ ಲಕ್ಷ್ಮಣ ಅವನು ಪರಿತ್ಯಜಿಸ್ದ. ಇಡೀ ಅಯೋಧ್ಯೆನೇ ನನ್ನನ್ನು ಪರಿತ್ಯಜಿಸ್ತು. ಸಮಸ್ತ ಕೋಸಲ ದೇಶ ಕೂಡ ತಿರಸ್ಕಾರ ಮಾಡಿತು. ನನ್ನನ್ನು ತಿರಸ್ಕಾರ ಮಾಡೋದನ್ನೇ ಈ ಸಮಸ್ತ ಕೋಟಿ ಮಾನವತೆಯ ಧರ್ಮಕ್ಕೆ ಅಗತ್ಯ ಆಧಾರ ಆಗಿದೆಯಾ? ನನ್ನ ಸಂಕಟದ ಗೊಬ್ಬರದಿಂದ ಈ ಕೋಸಲ ಜನತೆ ಅಭಿವೃದ್ಧಿ ಆಗಬೇಕಾ ಅಂತ ಅನಿಸಿ ಗಂಟಲಿನಿಂದ ಅಳು ಉಕ್ಕಿ ಉಕ್ಕಿ ಬರ್ತಿತ್ತು. ಅಳಬಾರ್ದು ಅಂತ ತಾತ ಹೇಳಿದ ಮಾತು ಒಳಕಿವಿನಲ್ಲಿ ಪಿಸುಗುಡ್ತಿತ್ತು. ನನಗನ್ನಿಸ್ತು, ತಾತ ನಿಮ್ಗೆ ಅರ್ಥ ಆಗೋದಿಲ್ಲ, ನೀವು ಸಾಧಾರಣರಲ್ಲ, ನೀವು ಋಷಿಗಳು, ಸಾಧಾರಣ ಮನುಷ್ಯರ ದುಃಖ ದುಮ್ಮಾನಗಳನ್ನು ನೀವು ದಾಟಿ ಹೋಗಿರೋರು. ನಿಮ್ಮ ಉಪದೇಶ ಎಲ್ಲ ಸಂಸಾರದ ಜಂಜಡವನ್ನು ಕಳ್ಕೊಂಡು ಸಾವನ್ನ ಎದುರು ನೋಡ್ತಾ ಇರುವಂತಹ ಋಷಿ ಪತ್ನಿಯರ ಪಾರಾಯಣಕ್ಕೆ ಸೂಕ್ತವಾದದ್ದೇ ವಿನ ನನ್ನಂಥವ್ರಿಗಲ್ಲ, ನನಗೂ ಅಲ್ಲ. ಅಯೋಧ್ಯೆಯ ಮಹಾರಾಣಿಯನ್ನ ರಾಜದಂಡ ಪರಿತ್ಯಜಿಸಿದ ತಕ್ಷಣವೇನೆ ಅವಳ ಅಸ್ತಿತ್ವನೇ ನಾಶ ಆಗಿ ಹೋಗ್ಬಿಟ್ಟಿದೆ. ಅವಳನ್ನ ನೋಡೋಕ್ಕೆ ಅಯೋಧ್ಯೆಯಿಂದ ಒಂದೇ ಒಂದು ನರಪಿಳ್ಳಿನೂ ಬರಲಿಲ್ಲ. ಈ ಮಹಾರಾಣಿ ಪ್ರತಿದಿನವೂ ಊಟಕ್ಕೆ ಮೊದಲು ಹಾಕ್ತಿದ್ದಂತಹ ಅನ್ನದಿಂದಲೇ ಬದುಕ್ತಿದ್ದಲ್ಲ ಆ ನಾಯಿ, ಅದು ಕೂಡ ನನ್ನ ಹಿಂದೆ ಬರಲಿಲ್ಲ. ಅಷ್ಟೊಂದು ಕಠೋರನ, ಅಷ್ಟೊಂದು ಸರ್ವವ್ಯಾಪಿನ ರಾಜಾಜ್ಞೆ ಅನ್ನೋದು ಅಂತ ನನಗನ್ನಿಸ್ತಾ ಹೋಯ್ತು. ಇನ್ನು ದಿನಗಳು ಕಳೀತಾ ಹೋದ್ವು. ಒಂದು ವಾರನೂ ಕಳೆದಿತ್ತು. ಅಷ್ಟೊತ್ತಿಗಾಗಲೇ ಪ್ರಸವದ ದಿನಗಳು ಹತ್ರ ಬರ್ತಾ ಇತ್ತು. ಕುಟೀರದಲ್ಲಿ ಒಬ್ಬರಲ್ಲ ಒಬ್ಬರು ವೃದ್ಧ ಮುತ್ತೈದೆಯರು ನನ್ನ ಜೊತೆಗೆ ಸದಾ ಇರ್ತಿದ್ರು. ಮಗಳೇ, ನಿನಗೆ ಹೇಗೂ ದಾನ ಮಾಡೋದು ಗೊತ್ತಿದೆಯಲ್ಲಮ್ಮ, ದಿನ ಮುಂಜಾನೆ, ಮಧ್ಯಾಹ್ನ, ಸಂಜೆ 3 ಗಳಿಗೆ ಧ್ಯಾನ ಮಾಡು, ಚಿತ್ತ ಶಾಂತಿ ಲಭಿಸುತ್ತೆ, ಶಾಂತವಾಗಿ ಪ್ರಸವ ಆಗತ್ತೆ. ಪ್ರಸವ ಕೂಡ ಒಂದು ಯಜ್ಞ ಅಂತ ತಿಳಿ ಅಂತ ಆ ಮುತ್ತೈದೆಯರು ಹೇಳ್ತಾ ಇದ್ರು. ನಾನು ಕೂಡ ಅದರ ಹಾಗೇನೆ ಮಾಡ್ತಾ ಇದ್ದೆ. ಆದರೆ ಒಂದೇ ಸಮನೆ ಚಿತ್ತೈಕಾಗ್ರತೆ ಸಾಧಿಸದೇ ಇದ್ರು ಕೂಡ ನನ್ನ ಮಗು ಈ ಆಶ್ರಮವಾಸಿಗಳ ಹಾಗೆ ಮಹಾ ತಪಸ್ವಿ ಆಗ್ಲಿ ಅನ್ನೋ ಒಂದು ಬಯಕೆ ನನ್ನ ಮನಸ್ಸನ್ನ ಆವರಿಸ್ತಾ ಇತ್ತು. ಇನ್ನು ಧ್ಯಾನ ವಿಶ್ರಾಂತಿಗಳಲ್ಲದೆ ಸಾಧ್ಯವಾದ ಮಟ್ಟಿಗೂ ಏನಾದ್ರೂ ಚಟುವಟಿಕೆಯಲ್ಲಿ ತೊಡಗಿರಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಸಣ್ಣ ಬಿಂದಿಗೆಯಿಂದ ಗಿಡಗಳಿಗೆ ನೀರು ಎರೆಯೋದು, ಉದ್ದನೆಯ ಬರಲಿಂದ ಕುಟೀರಗಳ ಆವರಣವನ್ನ ಗೂಡಿಸೋದು, ಗೋಶಾಲೆಯಲ್ಲಿ ಗೋವುಗಳಿಗೆ ಹುಲ್ಲು ಹಾಕೋದು, ಈ ತರ ಲಘು ಕೆಲಸಗಳು ನನ್ನ ಪಾಲಿಗೆ ಬಂದ್ವು. ಗರ್ಭಿಣಿ ಚಟುವಟಿಕೆಯಿಂದ ಇದ್ದಷ್ಟು ಪ್ರಸವ ಸುಲಭ ಆಗುತ್ತೆ. ಪಟ್ಟದ ರಾಣಿಯಾದ ನಿನ್ನ ಕೈಲಿ ಇಂಥ ಕೆಲಸ ಮಾಡಿಸ್ತೀವಿ ಅಂತ ಬೇಸರ ಮಾಡ್ಕೋಬೇಡಮ್ಮ ಅಂದ್ಬಿಟ್ಟು ಒಂದು ದಿನ ನನ್ನ ಅಜ್ಜಿ ವಯಸ್ಸಿನವರೇ ಆದ ಆನಂದಿ ತಾಯಿ ನನಗೆ ಹೇಳಿದ್ರು. ನಾನು ಹೇಳಿದೆ, ನನಗೆ ಗೊತ್ತಿದೆ ಅಮ್ಮ, ನನ್ನ ಮತ್ತು ನನ್ನ ಮಗುವಿನ ಒಳ್ಳೆಯದಕ್ಕೆ ನೀವು ಹೇಳ್ತಾ ಇದ್ದೀರಾ. ಹಾಗೇನೆ ಏನಾದರೂ ಕೆಲಸ ಮಾಡ್ತಾ ಇದ್ರೆ ನನ್ನ ಮನಸ್ಸು ಕೂಡ ಶಾಂತವಾಗಿರುತ್ತೆ ಅಂತ ನಾನಂದೆ. ಚಿತ್ತ ಶಾಂತಿಗೆ ಕರ್ಮ ಧ್ಯಾನ ಎರಡೂ ಬೇಕಮ್ಮ, ಕೇವಲ ಸುಖ ಪ್ರಸವಕ್ಕೆ ಅಲ್ಲ ಅಂದ್ಬಿಟ್ಟು ಆಕೆ ನನ್ನ 2 ಕೆನ್ನೆಗಳನ್ನು ಸವರಿದ್ರು. ಅವರ ಪತಿ ಕೈಲಾಸ ತೀರ್ಥರು ಅಂತ ಅವರು ಆಶ್ರಮದಲ್ಲಿ ವೇದ ಪಾಠ ಮಾಡ್ತಾ ಇದ್ರು.
ಒಂದು ದಿವಸ ಮಧ್ಯಾಹ್ನ ಊಟದ ನಂತರ ಮರದ ಮಂಚದ ಮೇಲೆ ಹಾಕಿದ್ದ ಹುಲ್ಲಿನ ಹಾಸಿಗೆ ಮೇಲೆ ಹಾಗೆ ಮಲ್ಕೊಂಡಿದ್ದೆ. ಸಣ್ಣದಾಗಿ ಜೊಂಪು ಹತ್ತುತ್ತಾ ಇತ್ತು. ಪಾಳಿಯಲ್ಲಿ ನನ್ನ ಜೊತೆಗೆ ಸದಾ ಒಬ್ರಲ್ಲ ಒಬ್ರು ಮುತ್ತೈದೆಯರು ಇರ್ತಾ ಇದ್ರು. ಆವತ್ತಿನ ದಿವಸ ಗಾಯತ್ರಿ ಮಾತೆ ನನ್ನ ಜೊತೆಗಿದ್ರು. ಆಕೆ ಊಟಕ್ಕೆ ಹೋಗಿದ್ರು. ಬಾಗ್ಲಲ್ಲಿ ನಿಂತ್ಕೊಂಡು ಯಾರೋ ಮಾತೆ ಅಂತ ಕೂಗಿದ ಶಬ್ದ ಕೇಳಿಸ್ತು ನನಗೆ. ಅಂದರೆ ಯಾರೋ ಇನ್ನು ಎಳೆ ಬ್ರಹ್ಮಚಾರಿ ಕೂಗ್ದ ಹಾಗೆ ನನಗೆ ನನ್ನ ಜೊಂಪಿನಲ್ಲೂ ಅರಿವಾಯಿತು. ನಾನು ಹಾಗೆ ನಿದ್ದೆಗೆ ಜಾರು ಬಿಟ್ಟೆ. ಆತ ಮತ್ತೊಮ್ಮೆ ಕೂಗ್ದ. ಆಗ ಕಣ್ಬಿಟ್ಟು ನೋಡಿದೆ. ಮಾತೆ, ನಿಮ್ಮನ್ನು ಹುಡುಕೊಂಡು ಒಬ್ಬ ಮಾತೆ ಪತಿ ಸಮೇತ ಬಂದಿದ್ದಾರೆ, ಅಯೋಧ್ಯೆಯವರಂತೆ ಅವರು. ಅವ್ರ ಹೆಸರು ಸುಕೇಶಿ ಅಂತೆ ಅಂತ ಆ ಎಳೆ ಬ್ರಹ್ಮಚಾರಿ ನನಗೆ ಹೇಳ್ದ. ಅಂದೆ ನಾನು. ನಂಬಿಕೆ ಹುಟ್ಟಲೇ ಇಲ್ಲ ನನಗೆ. ಎದೆ ಒಳಗಡೆ ಎಲ್ಲ ಏನೋ ದುಃಖ ತುಂಬಿ ಬಿಗಿದು ಬಂದಂಗೆ ಆಯಿತು. ಏನಂದೆ ಅಂತ ಮತ್ತೆ ಕೇಳಿದೆ. ಅವನು ಅದೇ ಮಾತೆ ಹೇಳ್ದ. ಬೇಗ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ನಾನು ಎದ್ದು ಕೂತ್ಕೊಂಡೆ. ಎದೆ ಒಳಗಡೆ ಎದೆ ಬಡಿತ ಹೊಡ್ಕೊಳ್ಳೋಕ್ಕೆ ಶುರುವಾಗಿ ನಾಡಿ ಹಣೆಯ ಎರಡು ಬದಿಗಳಿಗೂ ಹರಿದು ಪಟಗುಟ್ತಿದ್ಯಾ ಅನಿಸೋಷ್ಟು ಆವೇಗ ಉದ್ವೇಗ ನನಗುಂಟಾಯಿತು. ಎದ್ದು ಬಾಗಿಲು ಹತ್ತಿರಕ್ಕೆ ಬಂದೆ. ದಿಡ್ಡಿ ಬಾಗಿಲು ಅಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ಇವನು ಹೋಗಿ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಸ್ವಲ್ಪ ಹೊತ್ತಾಗುತ್ತೆ ಅಂತ ಗೊತ್ತಿದ್ರು ಕೂಡ ಆತುರದಿಂದ ಆ ಕಡೆನೇ ನೋಡ್ತಾ ನಿಂತ್ಕೊಂಡೆ. ಬ್ರಹ್ಮಚಾರಿ ಜೊತೆಗೆ ಇಬ್ರು ನಡ್ಕೊಂಡು ಬಂದ್ರು. ಜೊತೆಗೆ ಒಂದು ಎತ್ತಿನ ಗಾಡಿ ಇತ್ತು. ಬಂದಿದ್ದು ಸುಕೇಶಿ ಮತ್ತು ಅವಳ ಗಂಡ ಕುಂಭ. ಕುಂಭ ಎರಡು ಎತ್ತುಗಳ ಹಗ್ಗವನ್ನು ಹಿಡ್ಕೊಂಡು ಗಾಡಿಯ ಮುಂಬದಿಗೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದ. ಆಶ್ರಮಕ್ಕೆ ತೋರ್ಬೇಕಾದ ಗೌರವದಿಂದ ಮೂಕಿ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಕೊಂಡು ಬರೋದಲ್ಲ. ಹಾಗಾಗಿ ಅವನು ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದ. ಸುಕೇಶಿ ಓಡ್ ಬಂದ್ಲು. ನನ್ನನ್ನು ತಬ್ಕೊಂಡು ಅಳಕ್ಕೆ ಪ್ರಾರಂಭ ಮಾಡಿದ್ಲು. ನನ್ನ ತಲೆ ಸವರಿದ್ಲು. ನನಗೂ ಅಳು ಬಂತು. 3 ದಿನದ ಪ್ರಯಾಣದಿಂದ ಅವಳ ಸೀರೆ ಎಲ್ಲ ಕೊಳೆ ಆಗ್ಬಿಟ್ಟಿತ್ತು. ನನ್ನ ಸೆರಗಿಂದಲೇ ನನ್ನ ಕಣ್ಣು ಒರೆಸಿದ್ಲು. ಬಾ ಒಳಗೆ ಅಂತ ಹೇಳ್ಬಿಟ್ಟು ರಟ್ಟೆ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಕೂಡ್ಸಿದ್ಲು. ತಾನು ನನ್ನ ಪಾದದ ಹತ್ರ ನೆಲದ ಮೇಲೆ ಕೂತ್ಕೊಂಡ್ಲು. ಕುಂಭ ಹೊರಗಡೆನೆ ನಿಂತಿದ್ದ. ಗಾಡಿಯನ್ನು ಕೂಡ ಕೊರಳಿಂದ ಇಳಿಸಿರ್ಲಿಲ್ಲ. ಎತ್ತನ್ನು ಕಟ್ಟಕ್ಕೆ ಗಾಡಿ ನಿಲ್ಸಕ್ಕೆ ಇಲ್ಲಿ ಪ್ರತ್ಯೇಕ ಸ್ಥಳ ಇದೆ ಅಂತ ನಾನು ಹೇಳಿದೆ. ಆಗ ಅವಳು ಹೇಳಿದ್ಲು, ಗಾಡಿಯಾಗೆ 1 ಮೂಟೆ ಗೋಧಿ, 1 ಮೂಟೆ ಅಕ್ಕಿ, 1 ಮೂಟೆ ಸಜ್ಜೆ, 1 ಮೂಟೆ ನವಣೆ ಐತೆ. ಬಾಣಂತಿಲಿ ಹಿದ ಶುಂಠಿ, ಮೆಣಸು, ಹಿಪ್ಲಿ, ರಸನ, ಮಿಶಿಯರ್ಕ, ವಿಡಂಗ, ಏಲ, ಲವಂಗ, ಮಧುಕ, ಗುಡ, ತ್ವಕ್, ಟಂಕಣಗಳನ್ನ ಬೇರೆ ಬೇರೆ ಗಂಟುಗಳಲ್ಲಿ ಕಟ್ಕೊಂಡು ಬಂದೀನಿ ಅಂತ ಸುಕೇಶಿ ಹೇಳಿದ್ಲು. ಇವನ್ನೆಲ್ಲ ಯಾಕೆ ತಂದೆ ಅನ್ನೋ ಯಾವ ಬಿಂಕದ ಮಾತನ್ನು ನಾನು ಆಡಲಿಲ್ಲ. ಕೈ ಎತ್ತಿ ಕೊಡ್ತಿದ್ದ ಸೇವಕರಿಗೆ ಸಂಜ್ಞೆ ಮಾಡಿ ಕೈ ತುಂಬಿ ಮೊರ ತುಂಬಿ ಗಾಡಿ ತುಂಬಿ ಕೊಡಿಸ್ತಿದ್ದ ನಾನು ಈಗ ಈ ಆಶ್ರಮದ ಅನ್ನದ ಆಶ್ರಯದಲ್ಲಿದ್ದೀನಿ ಅಂತ ತಿಳ್ಕೊಂಡೇನೆ ಇವಳು ಇದನ್ನೆಲ್ಲ ತಂದಿದ್ದಾಳೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ಎಲ್ಲವನ್ನು ತಿಳಿದಿರೋ ಈ ಪ್ರಾಣಸಖಿ ಜೊತೆಗೆ ಸುಮ್ಮನೆ ಬಿಂಕದ ಮಾತು ಯಾಕೆ ಆಡಬೇಕು ಅನ್ನಿಸ್ತು. ದಿನಸಿಗಳನ್ನು ಉಗ್ರಾಣಕ್ಕೆ ಕಳಿಸು, ಬ್ರಹ್ಮಚಾರಿಗೆ ಹೇಳು, ಎತ್ತುಗಳಿಗೆ ಹುಲ್ಲು ಮತ್ತು ನೀರಿನ ವ್ಯವಸ್ಥೆ ಮಾಡ್ತಾನೆ, ನೀವಿಬ್ರು ಸ್ನಾನ ಮಾಡಿಬಿಟ್ಟು ವಿಶ್ರಮಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ ಅಂತ ನಾನಂದೆ. ಆಮೇಲೆ ಮಾತಾಡೋಣ ಅನ್ನೋದು ಬಿಂಕದ ಮಾತಲ್ವಾ ಅಂತ ನನ್ನಲ್ಲೇ ಒಂದು ರೀತಿ ಚುಚ್ಚಿದಂಗಾಯ್ತು. ಆಗ ಅವಳು ಹೇಳಿದ್ಲು, ಅಯ್ಯ ಊಟದ ಮನೆ ಕಾಯುವಾಗ ಒಂದಿನ ಊಟ ಮಾಡಿದ್ರೆ ಯಾರೂ ಸಾಯೋದಿಲ್ಲ ಬಿಡು. ಆವತ್ತು ಬೆಳಿಗ್ಗೆ ನಾನಿನ್ನು ಅರಮನೆಗೆ ಬರ್ತೀನಿ, ಹಾಳು ಹೊಡಿತಿತ್ತು. ಬೆಳಕು ಹರಿಯೋದ್ರಾಗೇನೆ ಮಹಾರಾಣಿ ರಥ ಹತ್ತಿ ಹೋದ್ಲು. 2 ರಥ, ಇನ್ನೊಂದ್ರಾಗೆ ಲಕ್ಷ್ಮಣ ಭಾವ. ವಾಲ್ಮೀಕಿ ಆಶ್ರಮದಾಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹಚ್ಚಾಕ ಹೋದ್ಲು ಅಂತ ಅಂದ್ರು. ಅರೆ, ನಿನ್ನೆ ರಾತ್ರಿ ಗಂಟ ನಾನು ಜೊತೆಲೇ ಇದ್ನಲ್ಲ, ನಂಗೆ ಹೇಳಲೇ ಇಲ್ವಲ್ಲ ಅಂತ ನಾನು ಅನ್ಕೊಂಡೆ. ದಿನ ಅರಮನೆಗೆ ಹೋಗಿ ನೀನು ಹಿಂತಿರುಗಿ ಬಂದ್ಯಾ ಅಂತ ನೋಡ್ತಾ ಇದ್ದೆ. ಇದಾಗಿ 5ನೇ ದಿನ ಲಕ್ಷ್ಮಣ ಭಾವ ಒಬ್ಬನೇ ಬಂದ ಅಂತ ಗೊತ್ತಾಯಿತು. ಮೋದಿನಿ ಹೇಳಿದ್ಲು ಅದನ್ನೆಲ್ಲ. ಸೀತಕ್ಕ ಯಾಕೆ ಬರಲಿಲ್ಲ ಅಂತ ಕೇಳಿದೆ. ಅವಳಿಗೂ ಗೊತ್ತಿಲ್ಲ. ಆಶ್ರಮದಲ್ಲಿ ಉಳ್ಕೊಂಡ್ಲ, ಯಾಕೆ ಯಾರಿಗೂ ಹೇಳಲಿಲ್ಲ, ಏನಿದು ಗುಟ್ಟು ಅಂದ್ಕೊಂಡೆ. ಮಾರನೇ ದಿನ ಅಯೋಧ್ಯ ನಗರಿಯ ಡಂಗುರಿ ಬೀದಿನೆಲ್ಲ ತಮಟೆ ಹೊಡ್ಕೊಂಡು ಕೂಗಿ ಡಂಗುರ ಹೊಡೀತು. ನೋಡಿ ಏನಂತ ಗೊತ್ತಾ, ವನವಾಸ ಕಾಲದಾಗೆ ಸೀತಮ್ಮ ರಾಣಿಯನ್ನ ರಾವಣ ರಾಕ್ಷಸ ಕದ್ದೊಯ್ದಿದ್ದು ಸರಿಯಷ್ಟೇ. ವೀರ ರಾಮರಾಜರು ರಾವಣ ರಾಜನ ವಂಶವನ್ನೇ ಕೊಂದು
ಸೀತಮ್ಮ ರಾಣಿಯನ್ನ ಬಿಣಿಸ್ಕೊಂಡು ಬಂದಿದ್ದು ಕೂಡ ಎಲ್ಲರಿಗೂ ಗೊತ್ತಿದೆ. ಪಟ್ಟಾಭಿಷೇಕವಾದ ಮೇಲೆ ರಾಜ್ಯದ ಕೆಲವು ಜನ ಕದ್ದೊಯ್ದವನ ವಶದಲ್ಲಿದ್ದ ಸೀತಮ್ಮ ರಾಣಿಯ ಶುದ್ಧಿಯನ್ನ ಶಂಕಿಸಿ ಗುಸುಗುಸು ಹಬ್ಬಿಸಿದ್ರು. ಅಂತಹ ರಾಜಾಜ್ಞೆಯನ್ನ ಪಾಲಿಸ್ಬೇಕಿಲ್ಲ ಅಂತ ಸುದ್ದಿ ಮಾಡಿರೋದು ಕೂಡ ಮಹಾರಾಜರಿಗೆ ಗೊತ್ತಾಯಿತು. ಆದ್ರಿಂದ ಮಹಾರಾಜರು ಅವರ ರಾಣಿಯನ್ನ ಬಿಟ್ಟು ರಾಜ್ಯದ ಹೊರಗೆ ಕಳಿಸ್ಯಾರೆ. ಈ ಸಂಗತಿ ಇನ್ನು ಮೇಲೆ ಯಾರು ಗುಸುಗುಸು ಮಾಡಕೂಡ್ದು. ಇನ್ನು ಮೇಲೆ ಯಾವುದೇ ರಾಜಾಜ್ಞೆಯನ್ನ ಉಲ್ಲಂಘಿಸಿದವ್ರಿಗೆ ಕಠಿಣ ದಂಡನೆ ಆಗತ್ತೆ. ಇದು ಕೋಸಲ ರಾಜ್ಯದ ರಾಜ ರಾಮನ ಆಜ್ಞೆ ಅಂತ ಹೇಳ್ಬಿಟ್ಟು ರಾಜ್ಯದ ಪೂರ್ತಿ ರಾಜಡಂಗೂರವನ್ನ ಹೊಡೆಸಲಾಯಿತು ಅಂತ ಹೇಳ್ತಾಳೆ. ಇಲ್ಲಿಗೆ ಕಥೆಯನ್ನ ನಿಲ್ಲಿಸಿರ್ತೀನಿ. ನಮಸ್ಕಾರ.